ಅಮ್ಮ, ನೀನು ಅವನ ಬಗ್ಗೆ ತಲೆ ಕೆಡಿಸ್ಕೊಂಡು ಉಮ್ದಂಗೆ ನೀನು ಅವನ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾನಿದ್ದೀನಮ್ಮ ನಿನಗೆ. ಸರಿ, ನಾನಂಥ ಕೆಲಸ ಮಾಡಲ್ಲ. ಮದುವೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿನ್ನ ಸೇವೆ ಮಾಡ್ಕೊಂಡಿರ್ತೀನಿ. ನನಗೆ ನಂಬಿಕೆ ಐತೆ, ನಾನು ದೇವ್ರು ನಂಬಿದ್ದೀನಿ. ನನಗೆ ದೇವರು ನನಗೆ ಹುಡುಗಿ ಕೊಡ್ತಾನೆ, ಒಳ್ಳೆ ಹುಡುಗಿ ಸಿಗ್ತಾಳೆ ಅನ್ನೋದು ನಾನು ಒಂದು ನಂಬಿಕೆಯಲ್ಲಿದ್ದೀನಿ. ಅದಕ್ಕೆ ನಾನು ಏನೋ ಈಗ ನೀನು ಯಾವಾಗ ಹುಡುಗಿ ಮದುವೆ ಮಾಡ್ತೀಯೋ ಆವಾಗಲೇ ಆಗಲಿ ಅಂತೇಳಿ ನಾನು ಏನು ಅಂತ ತಪ್ಪು ಕೆಲಸ ಮಾಡೋಕ್ಕೆ ಹೋಗಿಲ್ಲ. ಇಂಥ ಲೋಪರ್ ನನ್ನ ಮಗ ಇವನು ಮಾಡಿದ್ನಲ್ಲ, ಇಂಥ ಕೆಲಸ ನಾನು ಮಾಡೋಕ್ಕೆ ಹೋಗಲ್ಲ. ನೀನು ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಆರಾಮಾಗಿ ಉಂಟ್ಕೊಂಡು ನೀನು ಚೆನ್ನಾಗಿರೋದು ನೋಡಷ್ಟೇ. ಯಾಕೆ ಊಟ ಮಾಡ್ದಂಗೆ ನೀನು ಮಲ್ಕೊಂಡಿದ್ಯಮ್ಮ 2 ದಿವಸದಿಂದನ? ಅಲ್ಲ, ಹಿಂಗೆ ಮರ್ಯಾದೆ ತೆಗೆದು ಇವತ್ತು ನಿಮ್ಮ ಅಜ್ಜಿ ಇರೋದ್ರಿಗೆಲ್ಲ ನಾವು ಎಷ್ಟು ಸಾಧರ ಆಗ್ತೀವಿ. ನಿಮ್ಮಪ್ಪ ನೋಡಿರ ಅಲ್ಲೋಗಿ ಸೇರ್ಕೊಂಡವ್ನಿ, ಇವ್ನು ನೋಡಿರಿ ಇಂಥ ಕೆಲಸ ಮಾಡ್ಯವನಿ. ಅವ್ರ ಎದುರಿಗೆ ನಾವು ಇಷ್ಟೊಂದು ಹಾರಾಡಿದ್ದಕ್ಕೂ ಇಷ್ಟೊಂದು ಮಾಡಿದ್ಕೂ ಇವತ್ತು ಅವ್ರ ಎದುರಿಗೆ ನಾವು ಎಷ್ಟು ಸಾಧರ ಆಗ್ತೀವಿ ಗೊತ್ತೇ. ಇವತ್ತು ನಮ್ಮನ್ನು ಎಷ್ಟು ಆಡ್ಕೊಂತಾರೆ. ಅಲ್ಲ ಹೋಗಿ ಅಂತಳ್ಳು ಬಿಡಪ್ಪ, ಹುಡುಗಿ ಚೆನ್ನಾಗಿದ್ದಾಳೆ ಅಂಬೋದಾಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಅವ್ನು ಯಾವನ್ನೋ ಒಬ್ಬನ ಇಷ್ಟಪಟ್ಟು ಅದೇನೆ ಆ ಲಕ್ಕಮ್ಮನ ಮಗನ ಜೊತೆಗೆ ಬೇರೆ 1 ತಿಂಗಳು 1.5 ತಿಂಗಳು ಓಡಾಡಿ ಅವನ ಮೇಲೆ ಹಾಕಿ ಅವಳು ಎಂಥ ಲೋಪರ್ ಮುಂಡಿ ಲೋಪರ್ ಮುಂಡಿ ಅಂತಳ್ಳು ಹೋಗಿ 6 ತಿಂಗಳು ಬಸ್ರಿ ಅಂತಳ್ಳು ಮದುವೆ ಆಗಂಥದ್ದು ಏನು ಬಂದಿತ್ತು ಇವನಿಗೆ? ಸುಮ್ಮನಿದ್ದಿದ್ರೆ 1-2 ದಿನ ಏನಂತ ಏಜ್ ಆಗಿತ್ತು, ಹೋಗಿ ಅಂತಾನ ಮುಂಡೆನ ಮದುವೆ ಆಗಂಥದ್ದೇನು ಬಂದಿತ್ತು ಇವನಿಗೆ ಅಮ್ಮಂಗಾಗುತ್ತೆ ನನಗೆ. ಅವನು ಉದ್ಧಾರ ಆಗಲ್ಲಮ್ಮ. ನಮ್ಮ ಮನಸ್ಸಿಗೆ ಬೇಜಾರ ಮಾಡಿ ಅವನು ಹಿಂಗೆ ಹೋಗಿ ನಮ್ಮ ಮಾತು ಮೀರಿ ಮದುವೆ ಆಗಿದ್ದಾನೆ ಅಂತಂದರೆ ಅವ್ನಿಗೆ ಎಂಥ ಹೊತ್ತು ಬರುತ್ತೆ ನೋಡ್ತಾ ಇರು. ಇನ್ನವಿ ಏನಂದಿದ್ದೆ ಅನ್ಮಂತೆ. ನಾನು ಎಷ್ಟು ಹೇಳ್ತಾ ಇದ್ದೀನಿ ಪಾಪ, ಅವನ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ ನೀನು. ಉಂಡ್ಕೊಂಡು ಸುಮ್ಮನೆ ಸೆನಕ್ಕಿರಮ್ಮ ಅಂತಂದರೆ ಅದನ್ನೇ ತಲೆ ಕಿಕ್ಕೊಂಡೇನೋ ಆಗೈತೆ ಅಮ್ಮಂಗೆ, ಅದನ್ನೇ ಯೋಚನೆ ಮಾಡ್ತಾ ಕುಕ್ಕಂತಾಳೆ. ಹಾಳಾಗಿ ಹೋದ್ರು ಹೋಗ್ತಾನೆ ಅವನು. ಹೋಗಿ ಅಂತಾನ ಅವ್ರು ಅಂತಾರ ಸೀರೆ ಒಕ್ಕೊಂಡು ಅವ್ರು ಕೂಸ ಒಕ್ಕೊಂಡು ಅವನಿಗೆ ಬರಬಾರದು ಬಂದಾಗ ಗೊತ್ತಾಗುತ್ತೆ. ಅವಾಗ ಅವನೇ ಬತ್ತಾನೆ. ಅವಾಗ ಇಲ್ಲೆಲ್ಲೆಲ್ಲಿ ಬಿಡ್ಕೋಬಾರ್ದು, ಸಾಕು ಒಬ್ಬನೇ ಮಗ ಅಂತೇಳಿ ಇವನಿಗೆ ನೋಡ್ಕೆ ಇವನಿಗೆ ಮದುವೆ ಮಾಡ್ಕೆ ಇವನಿಗೆ ಎಲ್ಲ ಮಾಡು. ಅವ್ನು ಬಿಸಾಕ್ಬಿಡು, ಮಗನೇ ಇಲ್ಲ ಅನ್ಕೊಬಿಡು ಇನ್ನೊಬ್ಬ. ಹಂಗೆ ಅನ್ಕೊಂಬೋದು. ಹಾಳಾಗೋಗ್ಲಿ ನನ್ನ ಕಣ್ಣು ಮುಂದೆನೆ. ಸಣ್ಣನಂತ ನಾನು ಬೋಲ್ ಆಸೆ ಇಕ್ಕೊಂಡಿದ್ದೆ ಅವನ ಮೇಲೆ. ನನ್ನ ಕಣ್ಣು ಮುಂದೆನೆ ಹಾಳಾಗೋಗ್ತಾನೆ ನೋಡು. ಅವನಿಗೆ ಎಂಥ ಹೊತ್ತು ಬರುತ್ತೆ ಅಂತ ಹೇಳಿ ನನ್ನ ಕಣ್ಣು ಮುಂದೆನೆ ನೆಗದು ಬಿದ್ದೋಗ. ನಾನು ಎಷ್ಟು ಹೇಳಿರು ಕೇಳಲಿಲ್ಲ ಅಂತ ಮುಂಡೆನ ಹೋಗಿ ಮದುವೆ ಆಗಂಥದ್ದೇನು ಬಂದಿತ್ತು ಅಲ್ಲೋಪರ್ ನನ್ನ ಮಗನಿಗೆ. ಹಾಳಾಗೋಗ್ತಾನೆ ಅವನು. ಉದ್ಧಾರ ಅಂತೂ ಆಗಲ್ಲ, ಹಾಳಾಗೋಗ್ತಾನೆ. ಹಾಳಾಗೋಗ್ತಾನೆ. ತಾಯಿ ಶಾಪ ನಾಯಿ ಶಾಪ ಅಂತಾರಲ್ಲ, ನಾನು ಶಾಪ ಹಾಕಿದ್ನಿ, ಒಳ್ಳೇದಾಗಲ್ಲ ನೋಡು. ಅಲ್ಲ ಹೊಡೆಯರು ಸೀರೆ ಒಗಿಸ್ತಾರೆ. ಸೀರೆನೂ ಒಗಿಬೇಕು, ಎಲ್ಲನ ಮಾಡಿಸ್ತಾರೆ ನೋಡು ಅವರು. ಮುಸ್ರೇನೂ ತಿಕ್ಕಬೇಕು, ಸೀರೆನೂ ಒಗಿಬೇಕು, ಜಾಕೆಟನ್ನು ಅರಿಬೇಕು, ಐರನೂ ಮಾಡ್ಬೇಕು ಕೊನೆಗೆ. ಹಂಗೆ ಮಾಡ್ತಾರೆ ತಡಿ. ಅವ್ರು ಎಂತಾರು. ಸುಮ್ಮನೆ ಹೋಗು, ಅನುಭವಿಸ್ಲೇಳು, ಅನುಭವಿಸ್ಲಿ. ನಾನು ಹಂಗೆ ಚಂದಾಗಿ ಶಾಪ ಹಾಕಿದ್ನಿ ಅವನಿಗೆ. ಹಾಳಾಗೋಗ್ತೀಯ ಹೋಗು ಅಂತ ಹೇಳಿದ್ದೀನಿ. ನಾನು ಹೋಗಿದ್ದೆ, ಬರಲ್ವೇನೋ ಅಂದೆ. ಇಲ್ಲ ಕಣಜ್ಜಿ ನಾನು ಬರಲ್ಲ ಅಂದ. ಹಾಳಾಗೋಗ್ತೀಯ ನೀನಂತೂ ಉದ್ಧಾರ ಆಗಲ್ಲ. ಈಗ ನಿಮ್ಮಮ್ಮ ಇನ್ನೊಂದು ಕಂಡಿದ್ದೇನು ಒಳ್ಳೇದಾಗಲ್ಲ ಕಣೋ ನಿನಗೆ. ತಾಯಿ ಶಾಪ ನಾಯಿ ಶಾಪ ಒಂದೇನೆ ನೋಡು. ನಿಮ್ಮಮ್ಮ ಶಾಪ ಹಾಕಿರಿ ಎತ್ತು ತಾಯಿ ಯಾರಿಗಾನ ಶಾಪ ಹಾಕಿದಾಳೆ ಅಂತಂದರೆ ಯಾವತ್ತೂ ಉದ್ಧಾರ ಆಗಲ್ಲ. ಹಾಳಾಗೋಗ್ತೀಯ ಹೋಗು. ಎತ್ತು ತಾಯಿ ಹೊಟ್ಟೆ ಉರ್ಸಿದ್ಯಾ ಅಂತಂದ್ರೆ ನೀನು ಉದ್ಧಾರ ಅಂತೂ ಆಗಲ್ಲ ಕಣೋ ಲೋಪರ್ ನನ್ನ ಮಗನೇ ಅಂತ ಹೇಳಿ ಸರಿಯಾಗಿ ಬೈದು ಬಂದಿದ್ದೀನಿ. ಹಿಂಗೆ ಬೈದಿಲ್ಲ. ಬಾಯಿ ಮುಚ್ಕೊಂಡು ಸುಮ್ಕಾದ. ಹಾಳಾಗೋದ್ರು ಹೋಗ್ತಾನೆ. ಒಂದು ಹಬ್ಬನ ಮದುವೆ ಮಾಡಿ ಸುಮ್ಮನೆ ಸೆನಕ್ಕಿರೋದು ನೋಡು. ಅವ್ನ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ, ಬಿಸಾಕ್ಬೇಕಂತ ನನ್ನ ಮಕ್ಕಳನ್ನೆಲ್ಲನ. ಇನ್ನಂತೂ 2 ದಿವಸಕ್ಕೆ ನೋಡೋಕ್ಕಾಗಲ್ಲ ಕಣಕ್ಕ. 2 ದಿವಸದಿಂದ ಎದ್ದಿಲ್ಲ ಕಣೋ ನಿಮ್ಮ ಅಮ್ಮ ಅಂತೂ. ಊಟ ಮಾಡ್ದಲ್ಲೇ ಸುಮ್ಮನೆ ಮನಿಕೊಂಡೈತೆ. ಎದ್ದು ಊಟ ಮಾಡ್ಕೊಂಡು ಸುಮ್ಮನೆ ಚೆನ್ನಾಗಿರೋ ಶಿಲ್ಪಕ್ಕ. ಹೆಂಗೆ ಚೆನ್ನಾಗಿರೋಣ ಸುಗುಣ. ಅಯ್ಯೋ ಎಷ್ಟೇ ಆಗಲಿ ಆಳೇನೆ ನಾವು ಅದನ್ನ ಮರೆತು ಚೆನ್ನಾಗಿರ್ಬೇಕು ಅಂದ್ರೂ ನನ್ನ ಮನ್ಸಿಗೆ ಬಂದೇ ಬರುತ್ತೆ. ನನ್ನ ಮಗ ಅಲ್ಲ ನೋಡಿ, ನನ್ನ ಮಗ ಹಿಂಗೆ ಹಾಳಾಗೋದ, ಹಿಂಗೊಬ್ರು ಮಾತು ಕೇಳಿ ಇಂತಳ್ಳು ಮದುವೆ ಆದ ಅಂತೇಳಿ ಮನ್ಸಿಗೆ ಬಂದೇ ಬರುತ್ತೆ. ಬ್ಯಾರ್ಯಾರಾಗಿದ್ರು ಬಿಡಪ್ಪ ಅಂತೇಳಿ ಬಿಟ್ಟಾಗ ಸುಮ್ಮನೆ ಆಗ್ಬೋದಾಗಿತ್ತು. ಇವಾಗ ಬ್ಯಾರ್ಯಾರ ಬಗ್ಗೆನೇ ವಿಷಯ ಸಿಕ್ಕಿದ್ರೆ ಎಷ್ಟೊತ್ತು ಮಾತಾಡ್ತಾರೆ ಅಂತದ್ರಾಗ ನಮ್ಮನೆ ವಿಷಯನೇ, ನನ್ನ ಮಗನೇ, ನನ್ನ ಸ್ವಂತ ಮಗನೇ ಈ ರೀತಿ ಮಾಡ್ಯಾನೆ ಅಂತಂದ್ರೆ ನನಗೆ ಬೇಜಾರಾಗೋದಿಲ್ವಾ? ನೋಡಪ್ಪ ಹೆಂಗೆ ಮಾಡ್ದ ಅಂತ ಲೋಪರ್ ಮುಂಡೆನ ಏನು ಅಪ್ಪ ಇವನಿಗೆ ಬಂದಿತ್ತು ಮದುವೆ ಆಗ ಅಂಥದ್ದು. ಅವಳು ಚೆನ್ನಾಗಿ ಬರಲ್ ಕಣಮ್ಮ ನಮ್ಮಂತಾಗ ಮಾತಾಡಿಸ್ಕೊಂಡು. ನನಗೇನು ಗೊತ್ತು ಹಿಂಗಂಬೋದು. ಬಿಡು, ಮಾತಾಡಿಸ್ಕೊಂಡು ಚೆನ್ನಾಗಿರ್ತಾಳೆ ಅಂತ ಅಂದ್ಕೊಂಡೆ. ಅವಳು ನೋಡಿರಿ ಇಂಥ ಓಟು ಬಿಟ್ಟಳು ಅಂತಳು ಮದುವೆ ಆಗಂಥದ್ದು ಏನು ಬಂದಿತ್ತು ಹೇಳಿ ಇವನಿಗೆ. ನನಗಂತೂ ಯಪ್ಪ ಬೇಜಾರಾಗ್ತೈತೆ. ಅವ್ರು ಆಡ್ಕೆ ಮರ್ಗೆದ್ರಿಗೆಲ್ಲ ಇವತ್ತು ನಾವು ಎಷ್ಟೋಗಿ ಮಾತಾಡ್ಸಿರು ಮಾತಾಡಲ್ಲ ಅವರು. ಎಷ್ಟು ಮಾತಾಡ್ಸಿವಿ ಗೊತ್ತೇ? ಅಯ್ಯೋ ನಮ್ಮ ಚಿಕ್ಕಮ್ಮನೂ ಆ ಪ್ರೇಮನ್ನು ಆ ಶೌರ್ಯನು ಎಷ್ಟು ಮಾತಾಡ್ಸಿದ್ರು ಅವ್ರೇನು ಇವಾಗ ನಮ್ಮ ಮನೆಯದು ಕೆಟ್ಟಿರೋದೇನೆ ಅವ್ರಿಗೊಂದು ಸಂತೋಷ ಆಗೈತಿ. ಆದರೂ ಆಗಲಿ ಅಮ್ಮ, ಯಾರು ಸಂತೋಷ ಪಡ್ತಾರೆ ಆ ಹೊಟ್ಟೆ ಹುರ್ಕೊಂಬರೆಲ್ಲ ಹುರ್ಕೊಂಬ್ಲಿ, ಸಂತೋಷ ಪಡೋರೆಲ್ಲ ಪಡಲಿ. ಯಾರು ನಗ್ತಾರೆ ಯಾರು ಅಳ್ತಾರೆ ಅಳೋರ ಬಗ್ಗೆ ನಗರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಕುತ್ಕೋಬಾರ್ದು. ಹೊಟ್ಟೆ ಹುರ್ಕೊಂಬರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು ಬೇಡಮ್ಮ. ನೀನು ಸುಮ್ಮನೆ ಉಂಡ್ಕೊಂಡು ಚೆನ್ನಾಗಿರೋದು ನೋಡು ಅಷ್ಟೇ. ನಾನು ದುಡ್ದಾಕ್ತೀನಿ, ಸ್ವಲ್ಪ ದುಡ್ಕೊಂಬತ್ತೀನಿ, ನೀನು ಚೆನ್ನಾಗಿ ದುಡ್ದು ನಾವು ಚೆನ್ನಾಗಿರೋದು ನೋಡೋಣ ಅಷ್ಟೇ. ಅವನ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಈ ಮನೆಗೆ ಬಿಡ್ಕೊಬೇಡ ಅವ್ನು ಬಂದರೆ ಅಷ್ಟೇ. ನಾನು ಹೇಳಿರ್ತೀನಿ. ನಾನು ಮತ್ತೆ ನಾನು ದುಡ್ದಿರೋ ದುಡ್ಡನ್ನಾಗ ಈ ಮನೆ ತೊಗೊಂಡೋಗಿ ತಾಂಡಿರೋದು. ಅವನು ಯಾವುದೇ ಕಾರಣಕ್ಕೆ ಈ ಮನೆ ಹತ್ರ ನಾನು ಅವನ್ನ ಕಾಲಿಕ್ಸಲ್ದಿಲ್ಲ ಅಂತ ಒಟ್ಟು ಬಿಟ್ಟು ಅವಳನ್ನ ಮದುವೆ ಆಗಿದ್ದಾನಲ್ಲ ಅವನು. ಅವ್ನಿಗೇನು ಬಂದಿತ್ತು ನೋಡು, ಅವನಿಗೆ ಎಂಥದ್ದು ಬರುತ್ತೆ.
ಯಾರೋ ಅವ್ನು ನಿಖಿಲ್ ಬಂದಿದ್ದ ಅಂತ ಮಾತಾಡ್ತಿದ್ರಪ್ಪ ಯಾರ್ಯಾರು. ಅವ್ನು ಯಾರೋ ಫಸ್ಟ್ ಮದುವೆ ಆಗಿದ್ನಲ್ಲೇ, ಇವಾಗ ಪ್ರೆಗ್ನೆಂಟ್ ಆಗಿದ್ದಾಳಲ್ಲ, ಅದಕ್ಕೆ ಕಾರಣ ಯಾರೋ ದೂರ್ಲ ಇರೋ ಹುಡುಗ ಯಾರೋ ಮತ್ತೆ ಬಂದಿದ್ದಾನೆ ಅಂತ ಹೇಳಿ ಯಾರೋ ಹೇಳ್ದಂಗಿತ್ತು, ಮಾತಾಡೋರಪ್ಪ. ನನಗೆ ಬೆಳಗ್ಗೆ ವಿಷಯ ಗೊತ್ತಾಯ್ತು ಶಿಲ್ಪಕ್ಕ, ಅವ್ನು ಬಂದಿದ್ದಾನಂತೆ. ಹಂಗ ಕಣೆ, ಅದೇ ಸುದ್ದಿನೇ ಗೊತ್ತಿಲ್ಲ, ಯಾವನು ಬಂದವನು ಯಾವನು ಬಿಟ್ಟವನು ಯಾರಿಗೆ ಗೊತ್ತು. ಅವನೇನೋ ಬೋರ್ಲಿ ಇವನಿಗೆ ಅಂತ ಹೊತ್ತು ಬರುತ್ತೆ ನೋಡು. ಅವ್ರು ಹೆಂಗ್ ಮಾಡ್ತಾರೆ ಇವ್ರನ್ನೆಲ್ಲ, ಆಲೆ ಕೆಲ್ಸಕ್ಕೆ ಕಳಿಸ್ತಾ ಇದ್ದಾರೆ. ದುಡಿಸ್ಕೊಂಡು ಈ ಕೆಮ್ಮಕ್ಕೆ ಆಲೆ ಕೆಲ್ಸಕ್ಕೆ ಕಳಿಸ್ತಾ ಇದಾರಂತೆ. ಕೆಲ್ಸಕ್ಕೆ ಕಳಿಸ್ಕೊಂಡು ಎಲ್ಲ ದುಡ್ಡು ಇಸ್ಕೊಂಬಕ್ಕೆ. ಅದೇ ಕೆಲಸ ಇಲ್ಲೇ ಮಾಡಿದ್ರಿ ನಾ ಸಾಲ ಮಾಡ್ಕೊಂಬದೇ ಇರ್ತಿರ್ಲಿಲ್ಲ ಕಣೆ. ಇಲ್ಲಿ ಕೆಲ್ಸಕ್ಕೆ ಹೋಗಲ್ಲ ನೋಡು, ಅಲ್ಲಿ ದನವಾಗಿ ಹೋಗ್ತಾನೆ ಉಳ್ಳು ಮುಚ್ಕೊಂಡು, ಅವ್ರು ಹೇಳ್ದಂಗೆ ಕೇಳ್ಕೊಂಡು, ಇವಾಗ ಅವ್ರು ಹೇಳ್ದಂಗೆ ಬೊಗಳಿಕೊಂಡು ಒಯ್ದಾನ ನೋಡು. ನೋಡು ಅವ್ನಿಗೆ ಎಂಥದ್ದು ಬರುತ್ತೆ, ನೆಗದು ಬಿದ್ದು ಹೋಗ. ಹಾಳಾಗಿ ಹೋಗ್ತಾನೆ, ನನ್ನ ಕಣ್ಮುಂದೆ ಹಾಳಾಗಿ ಹೋಗ್ತಾನೆ, ನೆಗದು ಬಿದ್ದು ಹೋಗ್ತಾನೆ. ಬಿಡಾಂಟಿ ಅತ್ತೋ ನಿನ್ನ ಮಗನೇ, ಯಾಕಂಗೆ ಶಾಪ ಆಗ್ತೀಯಾ? ಅಯ್ಯೋ ಯಾಕಂಗೆ ಶಾಪ ಆಗ್ತೀಯಮ್ಮ ಅಂದರೆ, ಎಷ್ಟು ಹೊಟ್ಟೆ ಉರ್ಸ್ಯವನೇ ಸುಗುಣ. ನಾನು ಎಷ್ಟು ಬಡ್ಕೊಂಡಿದ್ದೀನಿ ಕಣೆ, ಕಣ್ಣೀರ ಕಾಲು ಇಟ್ಕೊಂಡಿದ್ದೀನಿ. ಬೇಡ ಕಣೋ ಅಂತ ಅಣ್ಣ ಮದುವೆ ಆಗೋದು ಬೇಡ ಕಣೋ ಅಂತ ಅವ್ನು ಕಾಲು ಇಟ್ಕೊಂಡು ಬೇಡ್ಕೊಂಡ ಇದ್ದೀನಿ ಗೊತ್ತೇ. ಅಯ್ಯೋ ಪಾಪ, ಇವತ್ತಲ್ಲ ನಾಳೆ ನಿನ್ನ ಮದುವೆ ಆಗೋದು ಕಣೋ, ಹೆಣ್ಣು ಸಿಗ್ಲಿಲ್ಲ ಅಂತ ಆ ಥರ ಮಾಡ್ಕೋಬೇಡ. ಇವತ್ತಲ್ಲ ನಾಳೆ ಸಿಗ್ತವೆ. ನಿನ್ಗೇನಂತ ಏಜ್ ಆಗಿಲ್ಲ, ನಿಮ್ಮ ಅಣ್ಣನೇ ಸುಮ್ಮನೆ ಇದ್ದಾನೆ, ಸುಮ್ಕಿರೋ. ನೀನಿನ್ನ ಸಣ್ಣನು, ನಿಮ್ಮ ಅಣ್ಣಯಿಂದ ಆಗಲಿ, ಆಮೇಲೆ ನಿನ್ನ ಗುಡ್ಕಾಕಾಗೋದು, ಸುಮ್ಕಿರೋ ಬಿಡು. ನಿಮ್ಮ ಅಣ್ಣನ ಮಾಡಲಿಲ್ಲ ಅಂದ್ರೆ ಓಟಪ್ಪಯ್ಯ. ಇವನು ಹೇಳ್ದ, ನಾನು ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀನೇ ಹುಡ್ಕ ಆಗಲ್ಲ, ಒಂದೆರಡು ದಿನ ಸುಧಾರ್ಸಲ್ಲ ಅಂತೇಳಿ ಇವನು ಹೇಳ್ತಿದ್ದ. ಇವನು ಕಾಲಿಡ್ಕೊಂಡು ಬೇಡ್ಕೊಂಡ, ಬೇಡ ಕಣೋ ಬೇಡ ಕಣೋ ಅಂತಾರ ಆಗ್ಬೇಡ ಅಂತೇಳಿ ಇವನು ಕೇಳ್ಕೊಂಡ. ನಮ್ಮ ಅಜ್ಜಿನೂ ಕೇಳ್ಕೊಂತು, ಬೇಡ ಕಣಪ್ಪ ಅಂತ. ಒಬ್ರು ಮಾತಿಗೆ ಬೆಲೆ ಕೊಡ್ಲಿಲ್ವೇ ಸುಗುಣ ಅವನು. ಒಬ್ರು ಮಾತಿಗೆ ಬೆಲೆ ಕೊಡ್ದಂಗೆ ನಮ್ಮ ಮರ್ಯಾದೆ ತೆಗೆದು ಹೋಗಿಂತ ಕೆಲಸ ಮಾಡ್ಕೊಂಡವನೇ. ಸಾಕಿ ಬೆಳೆಸಿ ನಾವು ಸಾಕಿ ಸಲುವುದಾರು ಎಲ್ಲನ ಎಲ್ಲ ಹೋದ್ರು ನೆನ್ನೆ ಮೊನ್ನೆ ಅವ್ರ ಮಾತು ಕೇಳ್ಕೊಂಡು ನಾನು ಬರೋದಿಲ್ಲ, ಅವ್ರ ಮನೆಯಾಗೆ ಇರ್ತೀನಿ ಅನ್ಬೇಕಾದ್ರೆ ನಮ್ಗೆ ಎಷ್ಟು ಹೊಟ್ಟೆ ಉರಿತೈತೆ ಹೇಳಿ. ಸುಗುಣ ಅವ್ನು ನೋಡು, ನಮ್ಮ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತಾನೆ, ಅವ್ನಿಗೆ ಎಂತ ಹೊತ್ತು ಬರುತ್ತೆ ಅಂತ ಹೇಳಿ. ಬಿಡ ಮತ್ತೆ ಟೆನ್ಷನ್ ತಗೋಬೇಡ, ಸುಮ್ಕಿರು. ಆಗದಾಗೆ ತಾತ, ಇನ್ನೇನು ಮಾಡೋಕ್ಕಾಗುತ್ತೆ. ಅವಲ್ ನನ್ನ ಮಗ ಮಾಡ್ಕೊಂಡಿರೋದು ಇದಕ್ಕೆ. ನೋಡಪ್ಪ ಅವಳೆ ಅಂತ ಲೋಪರ್ ಮುಂಡಿ, ಇವಾಗ ಯಾರು ಮದುವೆ ಆಗಾರಿಲ್ಲ ಅವಳನ್ನ ಅಂತ ಆಗಿರೋದು. ಆಗಿರೋದು ನೋಡಮ್ಮ, ಅವಳೆ ಅಂತಳು ಒಬ್ಬ ಭಾರಿ ಇದಾಳಪ್ಪ ಪೀಳ್ಳಿ. ಇಟ್ಟು ನಯ ಭಯ ಇಲ್ಲ ಅನ್ಸುತ್ತೆ. ಅವ್ರ ಅಮ್ಮ ಎಂತಾಳು, ಯಾರು ತಗೋಣದ್ ಕಿತ್ಕೊಂಡು ತಿಂಬ ಅಂತಾಳವಳು. ಅವ್ನು ಯಾರನ್ನ ಇಕ್ಕೊಂಡವಳಂತೆ, ಮಸ್ತಾಗಿ ಕೊಡ್ತಾನಂತ ಅವನು. ಎಲ್ಲ ಮಸ್ತಾಗಿ ಕೊಡೋದಕ್ಕೆ ಇವಳು ಅಲ್ಲ ಆಡ್ತಾಳೆ. ಅವ್ನ ಗಂಡಂದೇನು ನಡೆಯಲ್ಲ, ಅಲ್ಲ ಅವಂದೇ ವ್ಯವಹಾರ ಆಗಲಿ ಎಲ್ಲ ಅವಂದೇನೆ. ಅದಕ್ಕೇನೆ ಇವಾಗ ಪಿಳ್ಳಿ ಹೇಳ್ದಂಗೆ ಕೇಳ್ಕೊಂಡು ಐದಾಳೆ. ತಿರ್ಗೋಟು ಯಾಕೆ ಅಂತ ಹೇಳಿ ಮಗಳು ಹೇಳ್ದಂಗೆ ಕೇಳ್ಕೊಂಡು ಐದಾಳೆ. ಅವಳು ದೇಸಿ ಸುಮಾರದಾಳಲ್ಲ ಅವಳು. ಯಪ್ಪ ದೇವ್ರೆ, ಅವಳು ಎಂತ ಓಟು ಬಿಟ್ಟಾಳು ಗೊತ್ತೇ. ಅವಳು ಓಟು ಬಿಟ್ಟಾಳಾಗಿರೋದಕ್ಕೆ ಮಗಳೂ ಅಂತಾಳಾಗಿರೋದು. ಎಲ್ಲರೂ ಹಂಗೆ ಹೇಳ್ತಾರಲ್ವೇ, ಎಲ್ಲ ಪ್ರತಿಯೊಂದೂ ಅಯ್ಯಪ್ಪೆಲ್ಲ ಟೌನ್ನಾಗ ಇದಾನಂತೆ, ಎಲ್ಲ ಪ್ರತಿಯೊಂದೂ ಎಲ್ಲ ಕೊಡಿಸಿ ಕಳಿಸ್ತಾನಂತ ಅಲ್ವೇ, ಎಲ್ಲ ಕೊಡ್ತಾನಂತೆ. ಏನಾದರೂ ಆಗಲಿ ತಿಂಬಾಕು ಉಂಬಾಕು, ಏನಾಗಲ್ಲ. ಅಯ್ಯಮ್ಮಗೆ ಸೀರೆ ಅಂತೆ, ಅಯ್ಯಮ್ಮಗೆ ಡಿಸೈನ್ ನಾವು ಜಾಕೆಟ್ ಅಂತೆ, ಹೂವಿಂದ ಹಿಡ್ದು ಎಲ್ಲ ಕಳಿಸ್ತಾನಂತೆ. ಹೂವು, ಹಣ್ಣು, ಚಿಕನ್ನು, ಮಟನ್ನು ಪ್ರತಿಯೊಂದು ಕಳಿಸ್ತಾನಂತೆ. ಯಾರನ್ನ ಮರ್ಯಾದೆ ಬೈಲ್ಗೆ ಹಾಕ್ತಾರೆ ಹೇಳು. ಅವಾಗ ಗೊತ್ತಾಗುತ್ತೆ, ಯಾರನ್ನ ಉಗುಳ್ತಾರೆ ಥೂ ಅಂತ. ಅವಾಗ ಉಗುಳಿಸ್ಕೊಂಡಾಗ ಗೊತ್ತಾಗುತ್ತೆ. ಎಷ್ಟು ಗೊತ್ತೋ ಅಷ್ಟೇನೆ, ಅವ್ರ ಆಲೇನೆ ಎಲ್ಲ ಬಿಟ್ಟು ಕೂಕೊಂಡವ್ರೆ. ತಾಯಿಯಂತೆ ಮಗಳು ನೂನಂತೆ ಸೀರೆ ಅಂತ ಗಾದೆನೇ ಐತೆ. ತಾಯಿ ಮಗಳಿಬ್ರಳು ಒಂದೇ ಥರ. ಅವಳೆ ಆಗತ್ಯ ಕಣಮ್ಮ, ಅವಳು ಹಂಗೆ ಮದುವೆ ಆಗಿರೋದು. ಅವಳದಂತ ಕೆಲಸ ಮಾಡ್ಕೊಂಡು ಅವಳು ಅದಕ್ಕೆ ಮತ್ತೆ ಮದುವೆಗಿನ ಮುಂಚೆ ಪ್ರೆಗ್ನೆಂಟ್ ಆಗಿ ಹಂಗೆ ಮದುವೆ ಆಗಿರೋದು. ಯಾರು ಸಿಗ್ತಾರ ಅವ್ರನ್ನ ಮದುವೆ, ನಮ್ಮಂತಾರನ್ನ ಮದುವೆ ಆಗಲ್ಲ ಅವಳಿಲ್ಲ ಅಂದರೆ. ಎಂಥ ಲೆವೆಲ್ಲು ತೋರಿಸ್ತಾ ಇದ್ಲು. ಹಿಂಗಾಗಲಿಲ್ಲ ಅಂದ್ರೆ ಮದುವೆ ಆಗ್ತಿರ್ಲಿಲ್ಲ ಅವಳು. ನಮ್ಮ ಚಂದನ ಹಿಂಗೆಲ್ಲ ಆಗೈತಲ್ಲ, ನಾನು ಒಟ್ಟು ಬಿಟ್ಟು ಕೂತ್ಕೊಂಡಿದ್ದೀನಿ, ನಾನು ಯಾರು ಮದುವೆ ಆಗೋರಿಲ್ಲ ಅಂತ ಆಗೋಳು ಅಷ್ಟೇ. ಬಿಡು ಹೋಗ್ಲಿ, ತಲೆ ಕೆಡಿಸ್ಕೊಬೇಡ. ನೋಡ್ರಿ, ತಾಯಿ ಶಾಪ ನಾಯಿ ಶಾಪ ಒಳ್ಳೇದಲ್ಲ. ನಾನು ತಾಯಾದವಳು ಶಾಪ ಹಾಕಿದ್ದೀನಿ ನನ್ನ ಮಗನಿಗೆ, ಹಾಳಾಗಿ ಹೋಗ್ಲಿ ಅವನು ಅಂತ. ನಾನು ನಿಜವಾಗ್ಲೂ ಹೊಟ್ಟೆ ಉರ್ಕೊಂಡಿದ್ದೀನಿ ಅಂದರೆ ಹೇಳ್ಬಾರ್ದು. ನನ್ನ ಹೊಟ್ಟೆ ಉರ್ದು ಹಾಳಾಗಿ ಹೋಗೈತೆ. ಕಾಲು ಹಿಡ್ಕೊಂಡು ಅಳ್ತಾ ಬೇಡ್ಕೊಂಡಿದ್ದೀನಿ, ಬೇಡ ಕಣೋ ಅಂತೇಳಿ. ಎತ್ತು ತಾಯಿ ಹೊಟ್ಟೆ ಉರ್ಸಿದ್ದಾನೆ ಅಂದರೆ ನಾವು ನಿಜವಾಗ್ಲೂ ಉದ್ಧಾರ ಆಗಲ್ಲ. ನೋಡ್ರಿ ಅವನಿಗೆ ಅಂತ ಪರಿಸ್ಥಿತಿ ಬರುತ್ತೆ. ಎತ್ತೆ ಒತ್ತಿ ಸಾಕಿ ಸಲ್ವಿ ಹೋಗಿ ಕರೆದ್ರೂ ಬರೋಲ್ಲ. ನಾನು ನೆಂಟ್ರ ಮನೇಲಿ ಇರ್ತೀನಿ, ನನಗೆ ಎಷ್ಟು ಗೌರವ ಕೊಡ್ತಾರೆ ಅಂತ ಹೇಳ್ಬಿಟ್ನಲ್ಲ, ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ನೀವೇ ಹೇಳ್ರಿ. ಒಬ್ಳು ತಾಯಿಯಾದವಳ ಮನಸ್ಸಿಗೆ ಒಬ್ಬ ಮಗ ಈ ರೀತಿ ಮಾತಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.